ನನ್ನ ಹೆಸರು ಡಾಕ್ಟರ್ ಆಶಾ ಬೆನ್ಕಪ್ಪ ಅಂತ. ನಾನು ಮಕ್ಕಳ ತಜ್ಞೆ. ಡಾಕ್ಟರ್ ಚಂದ್ರಮಾ ದಯಾನಂದ್ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಶನ್ ಅಂಡ್ ರಿಸರ್ಚ್ ಅಲ್ಲಿ ಮಕ್ಕಳ ವಿಭಾಗದ ಮುಖ್ಯಸ್ಥೆ. ಈಗ ನನಗೆ ಬಹಳಷ್ಟು ಅಡಲ್ಟ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ನಾವು. ನಮ್ಮ ಇಷ್ಟು ವರ್ಷ ನಾನು ಮಕ್ಕಳ ಬಗ್ಗೆ ಆಹಾರದ ಬಗ್ಗೆ ಪೋಷಕಾಂಶದ ಬಗ್ಗೆ ಮಾಡಿದೆ. ಈಗ ಅಡಲ್ಟ್ ನ್ಯೂಟ್ರಿಷನ್ ಬಗ್ಗೆ ನನಗೆ ವಿಶೇಷ ಇಂಟ್ರೆಸ್ಟ್ ಬಂದಿದೆ. ಅದು ಯಾವಾಗ ಅಂದ್ರೆ ನಾನು ಡಯಾಬಿಟಿಸ್ ನ ರಿವರ್ಸ್ ಮಾಡಿದ್ಮೇಲೆ. ಹ್ಯಾಪಿಯೆಸ್ಟ್ ಹೆಲ್ತ್ನವರು ದ ಎಡ್ಜ್ ಆಫ್ ನ್ಯೂಟ್ರಿಷನ್ ಕರೆದ ತಕ್ಷಣ ನಂಗೆ ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ಇದು ಒಂದು ಅವಕಾಶ ಸಮಾಜಕ್ಕೆ ಮಾಹಿತಿ ಕೊಡೋದು ಅಂತ. ನಾವೆಲ್ಲ ತುಂಬಾ ಜನ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಬರೋ ವಿಷಯನ ನಮ್ಮ ಜೀವನ ಶೈಲಿಗೆ ಅಳವಡಿಸ್ಕೊಡ್ತೀವಿ. ಅದು ನಿಜವಾದ ಸೈನ್ಸ್ ಇರಲ್ಲ ಅದ್ರಲ್ಲಿ. ಯಾರೋ ಒಂದ್ ಹೇಳಿದ್ರು ನೋಡಿ, ಇದನ್ ತಿನ್ಬೇಕು ಅದನ್ನ ತಿನ್ಬೇಕು ಅಂತೆಲ್ಲ ಹೇಳಿದ್ರು ಅಂದ್ಬಿಟ್ಟು ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಆಹಾರ ಪದ್ಧತಿಯನ್ನು ನಾವು ಬದಲಾಯಿಸ್ಕೊಂಡ್ರೆ ನಮಗೆ ಹಾನಿಕರ ಆಗುತ್ತೋ ಹೊರತು ನಮ್ಗೆ ಒಳ್ಳೇದಾಗಲ್ಲ. ಯಾಕೆಂದ್ರೆ ಏನೇ ಆಗ್ಲಿ ನಾವು ತಿನ್ನೋ ಆಹಾರ ಪದ್ಧತಿಯಿಂದ ಅದು ತಕ್ಷಣಕ್ಕೆ ಆಗಲ್ಲ. ಅದು 10 ವರ್ಷ 15 ವರ್ಷ 20 ವರ್ಷ ಆದ್ಮೇಲೆ ಅದು ನಮ್ಗೆ ಗೊತ್ತಾಗುತ್ತೆ. ಇವಾಗ ನಾವು ಇಂಡಿಯಾ ಈಗ ಸಕ್ಕರೆ ಕಾಯಿಲೆಗೆ ನಂಬರ್ 2. ಯಾಕೆಂದ್ರೆ ನಮ್ಮ ಆಹಾರ ಪದ್ಧತಿಯಿಂದ. ಹಾಗಾಗಿ ನಾನು ಈ ಒಂದು ಸಮ್ಮೇಳನಕ್ಕೆ ಬಹಳ ಸಂತೋಷದಿಂದ ಬಂದೆ. ಯಾಕೆಂದ್ರೆ ಅವಕಾಶ ಸಿಕ್ತು ನನ್ಗೆ ಜನಸಾಮಾನ್ಯರಿಗೆ ಸರಿಯಾದ ಆಹಾರ ತಿನ್ನುವ ಪದ್ಧತಿ ಹೇಳ್ಕೊಡ್ಬೋದು ಅಂತ. ಸೊ ನಾನು ಹ್ಯಾಪಿಯೆಸ್ಟ್ ಹೆಲ್ತ್ ಪರವಾಗಿ ನನ್ನ ವಂದನೆಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಈಗ ಸಣ್ಣ ಮಕ್ಕಳು, ಈಗ ಮಕ್ಕಳಲ್ಲೂ ಕೂಡ ಡಯಾಬಿಟಿಸ್ ಬಂದಿದೆ, ಸಣ್ಣ ಮಕ್ಕಳಲ್ಲೂ ಕೂಡ ಡಯಾಬಿಟಿಸ್ ಬಂದಿದೆ. ಅದನ್ನ ರಿವರ್ಸ್ ಮಾಡೋದು ಹೇಗೆ, ಲೈಫ್ ಸ್ಟೈಲ್ ಮುಂದೆ ಹೇಗೆ? ಅದ್ರ ಬಗ್ಗೆನೇ ಇವತ್ತು ನಾನು ಮಾತಾಡ್ತಾ ಇರೋದು. ಫಸ್ಟ್ 1000 ಡೇಸ್ ಅಂತ. ತಾಯಿ ಗರ್ಭಿಣಿ ಆದಾಗ್ಲಿಂದ ಮಗುಗೆ 2 ವರ್ಷ ಆಗೋವರೆಗೂ ನಾವು ಹೇಗೆ ಆಹಾರದ ಕಾಳಜಿ ತಗೊಂತೀವೋ ಅದರ ಆಧಾರಿತ ಮುಂದೆ ಮಕ್ಕಳಿಗೆ ಸಕ್ಕರೆ ಕಾಯಿಲೆಯನ್ನು ತಡೆಗಟ್ಟಬಹುದು. ಈಗ ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕವರೆಗೂ ವಿಶ್ವ ಸ್ತನಪಾನ ಸಪ್ತಾಹ ಇತ್ತು. ಅದರಲ್ಲಿ ನಾವು ಸಸ್ಟೈನಿಂಗ್ ಲೈಫ್ ಅಂತ ಹೇಳ್ತೀವಿ ಅಂಡ್ ಸ್ಟ್ರೆಂಥನಿಂಗ್ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ಸ್ ಅಂತ. ಅಂದ್ರೆ ಒಂದು ಮಗುವಿನ ಆರೋಗ್ಯ ಆರೈಕೆ ಮತ್ತೆ ನಮ್ಮ ಮುಂದಿನ ಪೀಳಿಗೆ ಆಹಾರ, ಈ ಒಂದು ತಾಯಿ ಹಾಲು ಮತ್ತೆ ಸರಿಯಾಗಿ ಪೂರಕ ಆಹಾರ ಕೊಡೋದ್ರಿಂದ ಆ ಪೀಳಿಗೆ ಮುಂದೆ ಕಾಯಿಲೆ ಬರ್ದಂಗೆ ನಾವು ತಡೆಗಟ್ಬೋದು. ಯಾಕೀಗ ಆಗ್ತಿದೆ ಅಂತಂದ್ರೆ ಬಸರಿ ಹೆಣ್ಮಕ್ಳು ತಾಯಂದ್ರು ಮತ್ತೆ ಮಕ್ಕಳಿಗೆ ನಾವು ಸರಿಯಾದ ಆಹಾರ ಕೊಡದೇ ಇರೋದ್ರಿಂದ, ನಾವು ಟ್ರೆಡಿಷನಲ್ ಕುಕಿಂಗ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ತಾಯಂದ್ರು ಮನೇಲಿ ಕುತ್ಕೊಂಡು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾ ಇದ್ರು, ಆ ಒಂದು ಪೀಳಿಗೆ ಹೋಗೇ ಬಿಡ್ತು ಅನ್ಸ್ತಾ ಇದೆ. ತುಂಬಾ ನಾವು ಅಲ್ಟ್ರಾ ಪ್ರೊಸೆಸ್ ಫುಡ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ, ತಾಯಂದ್ರು ಗರ್ಭಿಣಿ ಇದ್ದಾಗ ಕನ್ಸ್ಯೂಮ್ ಮಾಡೋದ್ರಿಂದ ಮಕ್ಕಳಿಗೂ ಸರಿಯಾದ ರೀತಿಯಲ್ಲಿ ಆಹಾರ ಕೊಡದೇ ಇರೋದ್ರಿಂದ ಬಹಳಷ್ಟು ಹಾನಿಕರ ಆಗ್ತದೆ. ಜೀವನದ ಆರಂಭಿಕ ಹಂತದಲ್ಲಿ ದೊರೆಯುವ ಪೌಷ್ಟಿಕತೆ ಮಗುವಿನ ಶೈಶವಾವಸ್ಥೆಯ ಆರೋಗ್ಯದ ಜೊತೆಗೆ ಮುಂದಿನ ಜೀವನದ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹ್ಯಾಪಿಯೆಸ್ಟ್ ಹೆಲ್ತ್ ಆಯೋಜಿಸಿದ್ದ ದಿ ಎಡ್ಜ್ ಆಫ್ ನ್ಯೂಟ್ರಿಷನ್ 2026 ಸಮಾವೇಶದಲ್ಲಿ ಮಾನವ ಹಾಲು, ಕರುಳಿನ ಆರೋಗ್ಯ, ಪ್ರಿಸಿಷನ್ ನ್ಯೂಟ್ರಿಷನ್ ಮತ್ತು ಜೀವನದ ಮೊದಲ 1000 ದಿನಗಳ ಪೌಷ್ಟಿಕತೆಯ ಕುರಿತು ತಜ್ಞರು ಮಹತ್ವದ ಚರ್ಚೆ ನಡೆಸಿದರು. ತಾಯಿ ಹಾಲು ಕೇವಲ ಮಗುವಿಗೆ ಆಹಾರ ನೀಡುವ ಮೂಲವಲ್ಲ, ಅದರಲ್ಲಿರುವ ಹ್ಯೂಮನ್ ಮಿಲ್ಕ್ ಒಲಿಗೋಸಕರೈಡ್ಸ್ HMOಗಳು ಬೆಳೆಯುತ್ತಿರುವ ಕರುಳಿನ ಮೈಕ್ರೋಬಯೋಮ್ಗೆ ಪೋಷಣೆ ನೀಡುವ ಪ್ರೀಬಯೋಟಿಕ್ಸ್ ಆಗಿ ಕಾರ್ಯನಿರ್ವಹಿಸುತ್ತವೆ ಎಂದು ತಜ್ಞರು ವಿವರಿಸಿದರು. ವಿಶೇಷವಾಗಿ ಮಾನವ ಹಾಲಿನ ಮೈಕ್ರೋಬಿಯೋಮ್ ಮತ್ತು ಕರುಳು ಮೆದುಳು ಅಕ್ಷದ ಕುರಿತು ನಡೆಯುತ್ತಿರುವ ಸಂಶೋಧನೆಗಳು ಆರಂಭಿಕ ಪೌಷ್ಟಿಕತೆ ಮತ್ತು ದೀರ್ಘಕಾಲೀನ ಆರೋಗ್ಯದ ನಡುವಿನ ಸಂಬಂಧದ ಬಗ್ಗೆ ಹೊಸ ಮಾಹಿತಿಯನ್ನು ನೀಡುವ ನಿರೀಕ್ಷೆಯಿದೆ. ಮೊದಲ 1000 ದಿನಗಳು ಏಕೆ ಮುಖ್ಯ? ಗರ್ಭಾವಸ್ಥೆಯಲ್ಲಿನ ತಾಯಿಯ ಪೌಷ್ಟಿಕತೆಯಿಂದ ಆರಂಭಿಸಿ ತಾಯಿ ಹಾಲುಣಿಸುವಿಕೆ ಮತ್ತು ಪೂರಕ ಆಹಾರ ಪರಿಚಯಿಸುವ ಹಂತದವರೆಗೆ ಇರುವ ಮೊದಲ 1000 ದಿನಗಳು ಮಗುವಿನ ಆರೋಗ್ಯದ ಅಡಿಪಾಯ ನಿರ್ಮಿಸುವ ಪ್ರಮುಖ ಅವಧಿ ಎಂದು ತಜ್ಞರು ಹೇಳಿದ್ದಾರೆ. ಈ ಅವಧಿಯ ಪೌಷ್ಟಿಕತೆ ದೈಹಿಕ ಬೆಳವಣಿಗೆ, ಮೆದುಳಿನ ಅಭಿವೃದ್ಧಿ ಮತ್ತು ಮುಂದಿನ ಜೀವನದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಸಮಾವೇಶದಲ್ಲಿ ವೈಯಕ್ತಿಕ ಪೌಷ್ಟಿಕತೆಯ ಬಗ್ಗೆಯೂ ಚರ್ಚೆ ನಡೆಯಿತು. ವ್ಯಕ್ತಿಯ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆ, ನಿದ್ರೆ, ಕುಟುಂಬದ ಆರೋಗ್ಯ ಇತಿಹಾಸ, ದೇಹದ ಸಂಯೋಜನೆ, ಸಾಂಸ್ಕೃತಿಕ ಆಹಾರ ಪದ್ಧತಿ
ಮತ್ತು ಆರೋಗ್ಯ ಗುರಿಗಳನ್ನು ಪರಿಗಣಿಸಿ ಪೌಷ್ಟಿಕ ಸಲಹೆ ನೀಡಬೇಕು ಎಂದು ತಜ್ಞರು ತಿಳಿಸಿದರು. ಜಿನೋಮಿಕ್ಸ್, ನಿರಂತರ ಗ್ಲೂಕೋಸ್ ಮಾನಿಟರಿಂಗ್ ಮತ್ತು ಮೈಕ್ರೋಬಯೋಮ್ ವಿಶ್ಲೇಷಣೆಯಂತಹ ಆಧುನಿಕ ತಂತ್ರಜ್ಞಾನಗಳು ಅಗತ್ಯವಿರುವ ಸಂದರ್ಭಗಳಲ್ಲಿ ಸಹಾಯಕವಾಗಬಹುದು. ಆದರೆ ಇವು ವೈದ್ಯರು ಮತ್ತು ಅರ್ಹ ಪೌಷ್ಟಿಕ ತಜ್ಞರ ನಿರ್ಧಾರಕ್ಕೆ ಪರ್ಯಾಯವಲ್ಲ ಎಂದು ಸ್ಪಷ್ಟಪಡಿಸಲಾಯಿತು. And the other is also, um, what is the next question? Challenge. What is India's biggest nutrition challenge? So the biggest challenge is that we have a triple burden of malnutrition. So when you look, say it is a triple burden, it is both undernutrition, overnutrition, that is you have overweight and obesity, you have very malnourished children who are underweight or stunted, and you also have micronutrient deficiency. We have a very high level of micronutrient deficiencies, and that is a major challenge in India. Uniqueness of today's summit. So today's summit, I think it is going through a lot of there are a lot of topics here which are of interest to the population, and that is really very important because to create awareness, it makes a lot of difference. If you want to create awareness among the masses on to indicate that nutrition is important, is making they are making people aware of what is going on. What is the key message through this summit? Key message. I've not sat through the. No, you like to give. So key messages, I think nutrition in India should improve because I think we are a population where we are having a lot of chronic diseases now. Initially, we used to have a lot of infectious diseases. Not that it's not there, it is there. We still have chronic diseases which have cropped up, and it is coming at a much younger age. And that is what I mean. We have to. Prevention is something which is really important at this point of time. Prevention is always better than cure. So we must start thinking of prevention. Doctor, cholesterol is good or bad? Cholesterol, in the sense you're saying, in terms of eating, or is it something to do with what is in your blood? What is its work function inside our body? Okay. Which is affects us or helps us? See, That's the the thing. cholesterol within the body, if there are plaques within the body, you're going to land up with cardiovascular disease. So if you're talking about that, then that is what is the problem. So then because our cardiovascular disease rates are also very high, and so we have to be careful about it. It is not that it is only uh, diet which is giving you that cholesterol. It is not the cholesterol per se in the diet which is giving you that problem. It is something which happens from early in life, and if your lifestyle and your diet is not proper, you could have plaques later in life. Thank you.